ಎಲ್ರಿಗೂ ನಮಸ್ಕಾರ. ಇವಾಗ ನಾನು ಹೋಗ್ತಾ ಇರೋದು ಮಲ್ಲಘಟ್ಟದ ಕೆರೆ. ಇದಿರೋದು ತುರುವೇಕೆರೆ ಹತ್ರ. ಈ ಟೈಮಲ್ಲಿ ನೀರಿರುತ್ತೆ ಹೆಂಗೋ ಗೊತ್ತಿಲ್ಲ, ಬಟ್ ನಾನು ಈ ದಾರಿಲಿ ಬಂದೆ ಅಂತ ಈಗ ಆ ಲೊಕೇಶನ್ಗೆ ಹೋಗ್ತಾ ಇದ್ದೀನಿ. ಇದು ಆ ಲೊಕೇಶನ್ಗೆ ಹೋಗುವಂಥ ದಾರಿ, ನಮ್ಮ ಹಳ್ಳಿ ರೂಟು ನೋಡಿ ಹೆಂಗಿದೆ. ಬರ್ತಾ ಇರೋದು 8:15 ಬರ್ತಾ ಇದ್ದೀನಿ, ಅಲ್ಲ 8 ಗಂಟೆ. ಇವಾಗ 8 ಗಂಟೆಗೆ ಬರ್ತಾ ಇದ್ದೀನಿ. ಆ 8 ಗಂಟೆಗೇ ಎಷ್ಟು ಸಖತ್ತಾಗಿದೆ ನೋಡಿ. ಇನ್ನೂ ಅರ್ಲಿ ಮಾರ್ನಿಂಗ್ ಬಂದರೆ ಇನ್ನೂ ಸಖತ್ತಾಗಿರೋದು. ಆ ಕೆರೆ ಹತ್ರ ಹೋಗ್ತೀನಿ. ಆ ಕೆರೆಯಲ್ಲಿ ನೀರು ಬಿಂದಿದ್ರೆ ಮಾತ್ರ ಸಖತ್ತಾಗಿರುತ್ತೆ. ನೀರು ಬಿಟ್ಟ ಟೈಮಲ್ಲಂತೂ ಸಖತ್ತಾಗಿರುತ್ತೆ. ಅದು ತುಂಬಿ ಹರಿವಾಗ ನೋಡೋಕ್ಕೇ ಅಷ್ಟು ಸಖತ್ತಾಗಿರುತ್ತೆ. ಬಟ್ ಇವಾಗ ಹೆಂಗಿದೆ ಅಂತ ನಂಗೆ ಗೊತ್ತಿಲ್ಲ, ನೋಡ್ಕೊಂಡು ಬರೋಣ ಬನ್ನಿ. ನೋಡಿ ಅದೇ ಕೆರೆ, ಇನ್ನೂ ತುಂಬಿ ನೀರಿದೆ. ಹರಿತಾ ಇದೆಯಾ ಇಲ್ವೋ ಅಂತ ಮುಂದೆ ಹೋದರೆ ಗೊತ್ತಾಗುತ್ತೆ. ಕೋಡಿ ಹತ್ರ ಬನ್ನಿ. ಇದು ದೇವಸ್ಥಾನ, ಗಂಗಾಧರೇಶ್ವರ ದೇವಸ್ಥಾನ. ಇದು ಎಷ್ಟು ತಣ್ಣಗಿದೆ ನೋಡಿ. ಕೆರೆಯಲ್ಲಿ ನೀರಿದೆ. ಇದು ಕೆರೆ ಏರಿ ಹಿಂಭಾಗದ ರೋಡು. ಆ ಹಿಂಭಾಗದ ರೋಡಲ್ಲಿ ನಾನು ಹೋಗ್ತಾ ಇದ್ದೀನಿ. ಆ ಕೆರೆಯಲ್ಲಿ ನೀರಿರೋದ್ರಿಂದ ಇನ್ನೂ ತಣ್ಣ ಗಾಳಿ ಬೀಸ್ತಾ ಇದೆ. ನೀರು ಅಷ್ಟಾಗಿ ಹರಿತಾ ಇಲ್ಲ, ಅಂದರೆ ಕೆರೆಗೆ ನೀರು ಬಂದಿಲ್ಲ, ನೀರಿದೆ ಅಷ್ಟೇ. ನೋಡಿ ಗದ್ದೆ, ಇದೆಲ್ಲ ಗದ್ದೆ ಬಯಲು. ಏನು ಸಖತ್ತಾಗಿದೆ. ನಾವೊಂದ್ಸರಿ ಬಂದಿದ್ವಿ ಇಲ್ಲಿ, ತುಂಬ ನೀರು ಹೋಗುವಾಗ. ಅದು ಸಖತ್ತಾಗಿದೆ. ಆ ವಿಡಿಯೋನ ಈ ವಿಡಿಯೋ ಜೊತೆ ಲಿಂಕ್ ಮಾಡ್ತೀನಿ ನೋಡಿ. ಇದು ಕೆರೆ ಕೋಡಿ. ನೀರು ಕೆರೆ ಕೋಡಿ ಬಿದ್ದ ಮೇಲೆ ಎಷ್ಟು ಜೋರಾಗಿ ಹರಿತಾ ಇರುತ್ತೆ, ಎಷ್ಟು ಸಖತ್ತಾಗಿ ಕಾಣ್ತಾ ಇರುತ್ತೆ ಅಂದರೆ ಅದನ್ನ ನೋಡೋದಕ್ಕೇ ಒಂದು ಖುಷಿ ಆಗುತ್ತೆ. ಈಗ ಸದ್ಯ ನೀರು ಹರಿತಾ ಇಲ್ಲ, ಹಂಗಾಗಿ ನಮ್ಗೆ ನೋಡೋಕ್ಕಾಗಲ್ಲ. ಇದು ಫುಲ್ ಹರಿತಾ ಇರುತ್ತೆ, ಇದೆಲ್ಲ ತುಂಬಿ ಹರಿತಾ ಇರುತ್ತೆ. ಅದು ನೋಡೋಕೆ ಸಖತ್ತಾಗಿರುತ್ತೆ. ಇಲ್ಲ, ನೀರು ಹರಿತಾ ಇಲ್ಲ ನೋಡಿ. ಇಲ್ಲೆಲ್ಲ ನೀರು ಹರಿತಾ ಇರುತ್ತೆ. ಇಲ್ಲಿ ಜನ, ಎಷ್ಟು ಜನ ಬರ್ತಾರೆ ನೋಡೋಕ್ಕೆ ಅಂದರೆ ಅಷ್ಟು ರಶ್ ಇರುತ್ತೆ ನೋಡಿ. ಇಲ್ಲಿ ಒಂದು ದೇವಸ್ಥಾನ ಇದೆ. ನೋಡಿ ಇದೇ ಆ ಕೆರೆ. ಆ ಕೆರೆ ತುಂಬಿದಾಗ ಫುಲ್ ನೀರಿರುತ್ತೆ. ಎಷ್ಟು ನೀರಿರುತ್ತೆ, ಎಷ್ಟು ಅಲೆಗಳು ಬರ್ತಾ ಇರುತ್ತೆ ಅಂದರೆ ಅಷ್ಟು ಜೋರಾಗಿ ಅಲೆಗಳು ಬರ್ತಾ ಇರುತ್ತೆ. ಇದು ಫುಲ್ಲು ತುಂಬಿ ಹರಿತಾ ಇರುತ್ತೆ. ಆ ಸೌಂಡ್ ಕೇಳೋದಕ್ಕೇ ಒಂದು ಸಖತ್ ಖುಷಿ ಆಗುತ್ತೆ ನೋಡಿ. ಇದೇ ಆ ಮಲ್ಲಘಟ್ಟ ಕೆರೆ. ನಿಜವಾಗ್ಲೂ ಈ ಕಡೆ ಅವ್ರಿಗೆ ಗೊತ್ತಿರುತ್ತೆ ನೋಡಿ. ಅಲ್ಲಿ ಹಾವು ಹೋಗ್ತಾ ಇದೆ, ಅಲ್ಲಿ ಹೋಯ್ತು, ಕಲ್ಸಂದಿಗೆ ಹೋಯ್ತು ನೋಡಿ. ಫುಲ್ ಇರುತ್ತೆ. ಎಷ್ಟು ಲೆವೆಲ್ ನೀರು ಕಡಿಮೆ ಆಗಿದೆ. ಎಷ್ಟು ಸಕ್ಕತ್ತಾಗಿ ಕಾಣ್ತಾ ಇದೆ ಅಲ್ವಾ. ದೇವಸ್ಥಾನ ಇದೆ. ಏನೋ ಆಲ್ರೆಡಿ ಎಲ್ಲ ಪೂಜೆ ಮಾಡ್ತಾ ಇದೆ. ನೆಕ್ಸ್ಟ್ ಟೈಮ್ ಯಾವಾಗಾದರೂ ಬಂದರೆ ಇದು ತುಂಬಿ ಹರಿವಾಗ ಬರ್ತೀನಿ, ಆವಾಗ ವೀಡಿಯೋ ಮಾಡಿ ಹಾಕ್ತೀನಿ. ನನ್ನ ಚಾನಲ್ನ ಫಾಲೋ ಮಾಡ್ತಾ ಇರಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.